ಹಲೋ, ನಮಸ್ಕಾರ ಸ್ನೇಹಿತರೆ. ಈ ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯ ನಾಗರಾಜ್ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 1 ಎಕರೆ 12 ಗುಂಟೆ ಸ್ನೇಹಿತರೆ. ಬ್ಲ್ಯಾಕ್ ಸಾಯಿಲ್, ಬ್ಲ್ಯಾಕ್ ಅಂದರೆ ಪೂರ ಬ್ಲ್ಯಾಕ್ ಅಲ್ಲ, ಕಪ್ಪು ಮತ್ತು ಕೆಂಪು ಮಿಶ್ರಿತ ಮಣ್ಣು, ವ್ಯವಸಾಯಕ್ಕೆ ಸಾಲಿಡ್ ಆಗಿರುವಂತಹ ಒಂದು ಮಣ್ಣು. ನಾವು ಈ ಮಣ್ಣಲ್ಲಿ ಎಲ್ಲ ರೀತಿಯ ಬೆಳೆಗಳನ್ನು ನಾವು ಬೆಳಿಬೋದು. ಒಂದು ರೀತಿ ಬೆಳೆ ಅಂತಲ್ಲ, ನಿಮಗೆ ಯಾವ ಥರದ ಗಿಡಗಳು ಬೇಕು, ಏನು ಬೇಕು, ಪ್ರತಿಯೊಂದು ಬೆಳಿಬೋದು ಸ್ನೇಹಿತರೆ. ರೋಡ್ ಎದುರುಗಡೆ ಇರೋಂಥದ್ದೇ ಕೆನಲ್ ಕೂಡ ಇದೆ ನಮಗಿಲ್ಲಿ. ಆ ಕೆನಲ್ ವಾಟ್ರ್ ಕೂಡ ನಾವಿಲ್ಲಿ ಬಳಸ್ಕೋಬೋದು. ಚಾನಲ್ ನೀರು ಕೂಡ ನಾವಿಲ್ಲಿ ಉಪಯೋಗಿಸ್ಕೋಬೋದು. ರನ್ನಿಂಗ್ ಬೋರು ಕೂಡ ಇದೆ. ಇವರು ರನ್ನಿಂಗ್ ಕ್ರಾಪ್ ಆಗಿ ಬಾಳೆ ಹಾಕ್ಕೊಂಡಿದ್ದಾರೆ ಸ್ನೇಹಿತರೆ. ಆ ಬಾಳೆ ಜೊತೆಲೆ ಅಡಿಕೆ, ಸ್ವಲ್ಪ ತೆಂಗು ಹಾಕ್ಕೊಂಡಿದ್ದಾರೆ. ಟೀಕ್ ಒಂದು 4-5 ಇದೆ, ಟೀಕಲ್ಲಿರಲಿ. ಇವರು ಅಡಿಕೆ ಜೊತೆ ಬಾಳೆ ಹಾಕಿದ್ರಲ್ಲ, ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ ಸ್ನೇಹಿತರೆ. ಯಾಕೆ ಅಂದರೆ ಬಾಳೆ ಬೇಗ ಬೆಳೆಯುತ್ತೆ, ಬೆಳೆದ್ರಿಂದ ಎಲೆಗಳು ತುಂಬ ಅಗಲ ಆಗೋದ್ರಿಂದ ಅಡಿಕೆಗೆ ನೆರಳಾಗಿರುತ್ತೆ. ಅದು ಅಡಿಕೆ ನೆರಳಿ ಇದ್ದಷ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಬೆಳೆ. ಸ್ಟಾರ್ಟಿಂಗಿಂದಲೂ ಅದು ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಅಡಿಕೆ. ನಮಗೆ ಈ ಜಾಗದಲ್ಲಿ ವರ್ಕ್ ಏನಿಲ್ಲ ಸ್ನೇಹಿತರೆ. ಅವರೇ ಪೂರ ನಮಗೆ ಇಲ್ಲಿ ಅಡಿಕೆ ಮತ್ತು ತೆಂಗು ಹಾಕಿ ಬಿಟ್ಬಿಟ್ಟಿದ್ದಾರೆ. ಸಿಂಪಲಾಗಿ ಒಂದು ಮನೆ ಕೂಡ ಇದೆ, ಶೀಟ್ ಹೌಸ್ ಆದರೆ ಅದು. ನಮಗಿಲ್ಲಿ ಏನಪ್ಪ ವರ್ಕ್ ಇದೆ ಇನ್ನು ಅಂದರೆ, ನಾವು ಇಲ್ಲಿ ಬಂದ್ವಾ ನೆಮ್ಮದಿಯಾಗಿ ನೀರನ್ನು ನೋಡಿಕೊಂಡು ಸಾಕು ಇಲ್ಲಿ. ಆಮೇಲೆ ನಾವು ಎಲ್ಲೇ ಹೋಗಲಿ, ಏನೇ ಆಗಲಿ, ರೋಡ್ ಇದು 30 ಫೀಟ್ ರೋಡ್ ಇದೆ ಸ್ನೇಹಿತರೆ. ಕೆನಲ್ ದೊಡ್ಡ ಕೆನಲ್ ಆಗಿರೋದ್ರಿಂದ 30 ಫೀಟ್ ರೋಡ್ ಇದೆ. ನೀರಾವರಿ ಚೆನ್ನಾಗಿದೆ, ಲ್ಯಾಂಡ್ ಪೇಪರ್ ಕ್ಲಿಯರ್ ಆಗಿದೆ. ಟೌನ್ಗೂ ಕೂಡ ಟೌನ್ ಲಿಮಿಟ್ಸ್ಲೇ ಬರುವಂತಹ ಒಂದು ಜಾಗ ಸ್ನೇಹಿತರೆ. ಇದು ನಮಗೆ ಟೌನ್ ಲಿಮಿಟ್ಸ್ಗೆ ಬರುತ್ತೆ. ಇದು ಬೆಂಗಳೂರಿಗೆ 125 ಕಿಲೋಮೀಟ್ರ್ ಆಗುತ್ತೆ, ಮೈಸೂರಿಗೆ 65 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಇವರು ಟೋಟಲ್ ಅಂದರೆ 1 ಎಕರೆ 12 ಗುಂಟೆಗೆ 75 ಲಕ್ಷ ಹೇಳ್ತಾಯಿದ್ದಾರೆ. ಇವರು ಆಮೇಲೆ ಜಾಸ್ತಿ ಅದರಲ್ಲಿ ಅಮೌಂಟನ್ನ ಬಿಟ್ಕೊಡಲ್ಲ. ಅವರು ಓಪನಾಗಿ ಹೇಳಿದ್ದಾರೆ, ಬಿಟ್ಕೊಟ್ರೆ ನಿಮಗೆ ಅಲ್ಪ ಸ್ವಲ್ಪ ಬಿಟ್ಕೊಡ್ತಾರೆ ಅಷ್ಟೇ, ಜಾಸ್ತಿ ಇವರು ಬಿಟ್ಕೊಡಲ್ಲ ಸ್ನೇಹಿತರೆ. ಜಾಗ ಮಾತ್ರ ನಿಮಗೆ ಸಾಲಿಡಾಗಿದೆ. ಪಕ್ಕದಲ್ಲೇ ವಿಲೇಜ್ ಇದೆ ಸ್ನೇಹಿತರೆ. ಇಲ್ಲಿ ಹಿಂದ್ಗಡೆ ತೋಟಗಳು ಮಾಡಿರೋದ್ರಿಂದ ನಮಗೆ ಮನೆಗಳು ಕಾಣಲ್ಲ. ಇಲ್ಲದ್ರೆ ಅದರ ಹಿಂಭಾಗನೇ ನಮಗೆ ಮನೆಗಳಿದ್ದಾವೆ. ಪ್ರತಿಯೊಂದು ಕೂಡ ನಮಗೆ ಎಲ್ಲ ಅನುಕೂಲಕರವಾಗಿದೆ. ನಮಗೆ ಇನ್ನೊಂದು ರಾಗಾಡೋಂಗಿಲ್ಲ. ನಾವು ಏನಪ್ಪ ಅಂತಂದರೆ ಇದ್ರ ಮಧ್ಯದಲ್ಲಿ ನಾವು ನಮ್ಮ ಆಸೆಯಂತೆ ಕೆಲವು ಹಣ್ಣಿನ ಗಿಡಗಳು ಹಾಕ್ಕೊಂಡ್ರೆ ಇನ್ನೂ ತೋಟ ಅದ್ಭುತವಾಗಿರುತ್ತೆ ಸ್ನೇಹಿತರೆ. ಯಾಕೆಂದರೆ ನಾವು ತಿನ್ನುವಂತಹ ಹಣ್ಣುಗಳು ಪ್ರತಿಯೊಂದು ಕೂಡ ಕೆಮಿಕಲ್ಸೇ. ಬಾಳೆಹಣ್ಣಿಂದ ಹಿಡಿದು ಸಪೋಟ ಕೂಡ ಆಗ್ಬೋದು, ಮಾವಿನ ಹಣ್ಣು ಆಗ್ಬೋದು, ಹಲಸು ಆಗ್ಬೋದು. ದಿನನಿತ್ಯ ನೋಡಿ ನಾವು ತಿನ್ನೋಂಥ ಪದಾರ್ಥಗಳು ನಿಜವಾಗ್ಲೂ ಇವತ್ತು ಪ್ರತಿಯೊಂದು ಕೂಡ ಕೆಮಿಕಲ್ಸ್ ಹಾಕಿ ಹಣ್ಣು ಮಾಡೋದು. ಬೇಗ ಅವ್ರಿಗೆ ದುಡ್ಡಿನ ಬೇಗ ಸಾಹುಕಾರ ಆಗಬೇಕು, ಪ್ರತಿಯೊಬ್ಬರು ಕೂಡ ಅಷ್ಟೇ. ಆದರೆ ನಾವು ನಮ್ಮ ತೋಟದಲ್ಲಿ ಹಾಕಿ ಸಾವಯವ ಕೃಷಿ ಮಾಡಿ ಇಲ್ಲೂ ಕೂಡ 1-2 ದಿವಸ ಇಟ್ಕೊಬೋದು ಆರಾಮಾಗಿ. ಡೈರಿ ಪಕ್ಕದಲ್ಲೇ ಇದೆ ಸ್ನೇಹಿತರೆ, ದೂರ ಏನೂ ಇಲ್ಲ ನಮಗೆ. ಡೈರಿ ಕೂಡ ಪಕ್ಕದಲ್ಲೇ ಇರೋದ್ರಿಂದ ನಮಗಿಲ್ಲಿ ಏನು ಯೋಚನೆ ಇಲ್ಲ. 2-3 ಹಸ ಇಟ್ಕೊಂಡ್ರೆ ಸಾಕು, ಒಂದು ಫ್ಯಾಮಿಲಿ ಸಾಕುತ್ತೆ ಆರಾಮಾಗಿ. 2-3 ಹಸ ಇದ್ದರೆ ಒಂದು ಫ್ಯಾಮಿಲಿ ಆರಾಮಾಗಿ ಸಾಕುತ್ತೆ. ಅವ್ರ ಗೊಬ್ಬರ ಕೂಡ ನಮಗೆ ತೋಟಗಳಿಗೆ ಅಚ್ಚುಕಟ್ಟಾಗುತ್ತೆ. ಜನ ಯಾವಾಗಲೂ ತಿರುಗಾಡುವಂತಹ ಒಂದು ದಾರಿ ಹೇಳಿದ್ನಲ್ಲ, ಪಕ್ಕದಲ್ಲೇ ವಿಲೇಜ್ ಇರೋದ್ರಿಂದ ನಮಗೆ ಲೇಬರ್ಗಳಿಗೂ ಯೋಚನೆ ಇಲ್ಲ. ಪ್ರತಿಯೊಂದು ಕೂಡ ನಮಗೆ ಶಿಸ್ತಾಗಿ ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿ ಸಿಗುತ್ತೆ ಸ್ನೇಹಿತರೆ. ನಾವು ಯಾವ ಇದ್ರ ಮೇಲೂ ಹೋಗೋಂಥದ್ದಿಲ್ಲ.
ನಿಮಗೆ ಇವತ್ತಿನ ದೃಷ್ಟಿ ಬೇಡ, ಮುಂದಿನ ದೃಷ್ಟಿ ಇದಕ್ಕೋಸ್ಕರ ನಾವು ಲ್ಯಾಂಡ್ಗಳನ್ನ ಪರ್ಚೇಸ್ ಮಾಡಬೇಕು. ನಾವು ಎಲ್ಲೇ ಹೋಗಲಿ ಫಸ್ಟು ನೀರಾವರಿಗೆ ಪ್ರಾಮುಖ್ಯತೆಯನ್ನು ಕೊಡಬೇಕು. ನೀರಾವರಿ, ರೋಡು ಪ್ರತಿಯೊಂದಕ್ಕೂ ಕೂಡ ನಾವಿಲ್ಲಿ ಪ್ರಾಮುಖ್ಯತೆ ಕೊಡಬೇಕು ಸ್ನೇಹಿತರೆ. ದಾರಿ ಎಲ್ಲ ಅಚ್ಚುಕಟ್ಟಾಗಿದೆ. ನಮ್ಮ ಮುಂದಿನ ಪೀಳಿಗೆಗೂ ಕೂಡ ತುಂಬ ಅನುಕೂಲ ಆಗುತ್ತೆ. ನಾವು ಇದೆಲ್ಲ ಹಾಕ್ಕೊಂಡ್ರೆ ನಮ್ಗೆ ಇನ್ನೊಂದು 4-5 ವರ್ಷಕ್ಕೆಲ್ಲ ಅಡಿಕೆ ಶುರುವಾಗುತ್ತೆ. ತೆಂಗು ಕೂಡ ಗೊತ್ತು ನಿಮಗೆ, ಒಂದು 5 ವರ್ಷ ನಾಟಿ ಮರಗಳು ಚೆನ್ನಾಗಿ ನೋಡ್ಕೊಂಡ್ರೆ ನಮಗೆ ಲಾಂಗ್ ಇಯರ್ ಅಂದರೆ ಸುಮಾರು ವರ್ಷಗಳು ಅದು ಕೂಡ ಮನುಷ್ಯನ ಸಾಕ್ತವೆ ಅವು ಕೂಡ. ಅದರಿಂದ ಕೂಡ ನಮಗೆ ಇನ್ಕಮ್ ಇದೆ ನೋಡಿ. ಪ್ರತಿಯೊಂದು ಕೂಡ ನಮಗೆ ಇಷ್ಟು ಸೌಲಭ್ಯ ಇರುವಂತಹ ಒಂದು ಜಾಗ. ನಮ್ಮ ಲಿಮಿಟ್ಗೆ ಹೊತ್ತು ಖಾಲಿ ಭೂಮಿಗಳಿಗೆ ಹೇಳ್ತಾರೆ 60 ಲಕ್ಷ 65 ಲಕ್ಷ ಅಂತ. ನಮಗೆ ಎಲ್ಲ ಶಿಸ್ತಾಗಿದೆ ನೋಡಿ. ಕೆನಾಲ್, ದೊಡ್ಡ ಕೆನಾಲ್ ಇದು, ಆಯಿತಾ. ಅದರಿಂದ ನಾವು ಯಾವ ಇದ್ರ ಮೇಲೆ ಹೋಗುವಂಥದ್ದಿಲ್ಲ. ನೀರಾವರಿ ಮಾತ್ರ ಟಾಪ್ ಆಗಿದೆ. ನೀವು ಏನೇ ಬೆಳೆಗಳು ಹಾಕಿದ್ರು ಚಿನ್ನ ಬಂದಂಗೆ ಬರ್ತದೆ ಸ್ನೇಹಿತರೆ. ಫಸ್ಟ್ ಬನ್ನಿ, ಮಣ್ಣು ನೋಡಿ, ಜಾಗ ನೋಡಿ, ರೋಡ್ ನೋಡಿ, ಅನಂತರ ನಿಮ್ಮ ಡಿಸೈಡನ್ನು ತಿಳಿಸಿ, ಆಯಿತಾ. ನಿಮಗಿನ್ನೂ ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ ಕಾಲ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಹೆಚ್ಚು ಜನಗಳಿಗೆ ತಲುಪೋದ್ರಿಂದ ಎಷ್ಟೋ ಜನಗಳು ಕೇಳ್ತಾ ಇರ್ತಾರೆ, ನಮಗೆ ಟೌನ್ ಲಿಮಿಟ್ಸ್ ಬೇಕು, ತುಂಬ ಹತ್ರ ಇರಬೇಕು, ರೋಡ್ ವಿಶಾಲವಾಗಿರಬೇಕು, ಪ್ರತಿಯೊಂದು ಕ್ಲಿಯರಾಗಿರಬೇಕು ಅಂತ ಕೇಳ್ತಾರೆ. ಅಂಥವ್ರಿಗೆ ತುಂಬ ಕ್ಲೀನಾಗಿದೆ ಜಾಗ, ತುಂಬ ಅನುಕೂಲಕರವಾಗಿದೆ. ಏಕೆಂದರೆ ಪ್ರತಿಯೊಂದು ಕೂಡ ನಮಗೆ ಯಾರು ತೊಂದರೆ ತಗೊಳ್ಬಾರ್ದು, ತೊಂದರೆ ಆಗ್ಬಾರ್ದು. ಹಂಗಿದ್ರೆ ತುಂಬ ಅನುಕೂಲ ಆಗುತ್ತೆ ಸ್ನೇಹಿತರೆ. ನಾವು ಯಾವಾಗಲೂ ಅಷ್ಟೇ ಇನ್ನೊಬ್ಬರ ಹಾದಿ ಮೇಲೆ ಇರಬಾರ್ದು, ನಮ್ಮದೇ ರೀತಿಲಿ ನಾವು ಇರಬೇಕು. ಯಾರ ಜಾಗದ ಮೇಲೆ ಹೋಗೋದು ಬೇಡ, ಬರೋದು ಬೇಡ. ನಮ್ಮ ರೋಡು ಕ್ಲಿಯರಾಗಿದೆ, ಪೇಪರ್ ಕ್ಲಿಯರಾಗಿದೆ. ನೀವು ಬೇಗ ಬನ್ನಿ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.